ಹೊಸ ಸೊಸೆಯ ಸಂಸಾರ 2ನೇ ಭಾಗದ ನಂತರ ಮಾಲಿನಿ ಕೀರ್ತಿ ಸೇರಿ ರಮೇಶನ ಬೆಡ್ರೂಮ್ ಹತ್ರ ಬರ್ತಾರೆ. ಬಾಗಿಲು ಹಾಕಿದ್ದರಿಂದ ಇಬ್ಬರು ಬಾಗಿಲ ಹತ್ರ ನಿಲ್ತಾರೆ. ಮಾಲಿನಿ, ರೂಮ್ನೊಳಗಿಂದ ಎಂತ ಅರ್ಚಾಟನೂ ಬರ್ತಾ ಇಲ್ವೇ? ಅರ್ಜೆಂಟ್ ಮಾಡಿದ್ರೆ ಹೇಗೆ ಕೀರ್ತಿ? ಉಪ್ಪು ಖಾರ ಕಲ್ಸಿದ ಬೆಣ್ಣೆನ ಅನಾಮಿಕಳ ಕಾಲಿಗೆ ರಾಮ್ ಹಚ್ಚಿದನೋ ಇಲ್ವೋ ನಮ್ಗೆ ಗೊತ್ತಿಲ್ವಲ್ಲ. ನಾನು ಒಳಗಡೆಗೆ ಹೋಗಿ ರಾಮ್ನ ಕೇಳ್ಬರ್ಲ ಮಾಲಿನಿ? ನಿಜಕ್ಕೂ ನಿನ್ಗೆ ಬುದ್ಧಿ ಇದೆಯಾ ಕೀರ್ತಿ? ಈಗ ನೀನ್ ಹೋಗಿ ರಾಮ್ನ ಕೇಳಿದ್ರೆ ಖಚಿತವಾಗಿ ನಮ್ಮ ಮೇಲೆ ಅನುಮಾನ ಬರುತ್ತೆ. ನೀನೇನು ಮಾತನಾಡದೆ ಬಾಯಿ ಮುಚ್ಕೊಂಡಿರು. ಕೀರ್ತಿ ಕೋಪದಿಂದ ಮುಖವಿಡುತ್ತಾಳೆ. ಇಷ್ಟರಲ್ಲಿ ರೂಮಿನೊಳಗಿನ ಬೆಡ್ ಮೇಲೆ ಮಲಗಿಕೊಂಡ ಅನಾಮಿಕ ದುಃಖದಿಂದ ಕಣ್ಣೀರು ಹಾಕೊಳ್ತಾ, ಊರಿ ಡಾಕ್ಟರ್ ಅವರೇ, ಘೋರವಾಗಿ ಕಾಲು ಉರಿತಾ ಇದೆ ಡಾಕ್ಟರ್ ಅವರೇ. ತಾವು ನಮ್ಮ ಕಾಲಿಗೆ ಬೆಣ್ಣೆ ಹಚ್ತಾ ಇದ್ದೀರಾ, ಇಲ್ಲ ಅಂದ್ರೆ ಉಪ್ಪು ಖಾರ ಸೇರಿದ ಮುದ್ದೆ ಹಚ್ತಾ ಇದ್ದೀರಾ? ಏನ್ ಹಚ್ಚಿದ್ರಿ ಡಾಕ್ಟರ್ ಅವರೇ? ಅಬ್ಬಾ ಕಾಲು ಉರಿ, ಅಮ್ಮೋ ಈ ಊರಿನ ತಡಿಲಾರ್ತಾ ಇದ್ದೀನಿ. ರಮೇಶ್ ನಗುತ್ತಾ ಹಾಯಾಗಿ ಬೆಡ್ ಹತ್ರ ಬರ್ತಾನೆ. ಹನೋ, ಮಾಡಿದ ತುಂಟತನ ಸಾಕು. ನಾನು ಹಚ್ಚಿದ್ದು ಬೆಣ್ಣೆ, ಉಪ್ಪು ಸೇರಿದ ಖಾರದ ಮುದ್ದೆ ಅಲ್ಲ. ಅಯ್ಯೋ, ನನ್ನಿಂದ ಆಗ್ತಾ ಇಲ್ಲ ಡಾಕ್ಟರ್ ಅವರೇ, ನಾನು ಹೇಳೋದು ನಿಜ, ನನ್ನ ಮಾತನ್ನ ನಂಬಿ. ನನ್ನ ಕಾಲು ತುಂಬಾ ಉರಿತಾ ಇದೆ. ಬಾತ್ರೂಮ್ ಎಲ್ಲಿದು ದಯವಿಟ್ಟು ಹೇಳಿ, ನಾನು ಅಲ್ಲಿಗೆ ಹೋಗಿ ನನ್ನ ಕಾಲನ್ನ ತೊಳ್ಕೊತೀನಿ. ಅನು, ನೀನ್ ಹೇಳಿದ್ದು ನಿಜನಾ? ಅಯ್ಯೋ ನನ್ನ ಹಣೆ ಬರ, ನಾನು ಆಗ್ಲಿಂದ ಹೇಳ್ತಾ ಇರೋದು ಅದೇ ಅಲ್ವಪ್ಪ. ಬಾತ್ರೂಮ್ ಎಲ್ಲಿದೆ ಹೇಳ್ಬಿಡಿ, ನಾನು ಅಲ್ಲಿಗೆ ಹೋಗ್ತೀನಿ. ನನ್ ಕಾಲಿಗಿರುವ ಬೆಣ್ಣೆನ ತಣ್ಣನೆ ನೀರಿಂದ ತೊಳ್ಕೊತೀನಿ. ಆಗಲಾದ್ರೂ ಉರಿ ಕಡಿಮೆ ಆಗುತ್ತೇನೋ ನೋಡ್ತೀನಿ. ಅನು, ಅಲ್ಲಿದೆ, ಹೋಗು. ಅನಾಮಿಕಾ ಬೆಣ್ಣೆ ಹಚ್ಚಿದ ಕಾಲಿನಿಂದ ದುಃಖ ಪಡುತ್ತಾ ವಾಶ್ರೂಮ್ ಒಳಗೆ ಹೋಗ್ತಾಳೆ. ರಮೇಶ್ ಬೆಣ್ಣೆ ಪಾತ್ರನ ಹಿಡ್ಕೊಂಡು ನೋಡ್ತಾನೆ. ಎಲ್ಲ ಕೆಂಪಗೆ ಕಾಣಿಸುತ್ತೆ. ಬಾಗಿಲ ಹತ್ರ ನಿಂತ್ಕೊಂಡಿರುವ ಮಾಲಿನಿ, ಕೀರ್ತಿ ಅನಾಮಿಕಳ ಅರ್ಚಾಟ ಕೇಳಿ ಸಂತೋಷ ಪಡುತ್ತಾರೆ. ಕೀರ್ತಿ, ಅನಾಮಿಕಳ ಅರ್ಚಾಟ ಕೇಳಿದೆ ಅಲ್ಲ? ಹೌದು ಮಾಲಿನಿ, ಉರಿ, ಕಾಲು ಉರಿತಾ ಇದೆ ಅಂತ ಅನಾಮಿಕಾ ಅರ್ಚೋದನ್ನ ಕೇಳಿಸ್ಕೊಂಡೆ. ಅಂದ್ರೆ ಉಪಕಾರ ಹಾಕಿದ್ದ ಬೆಣ್ಣೆನ ರಾಮ್ ಅನಾಮಿಕಳ ಕಾಲಿಗೆ ಹಚ್ಚಿದಾನೆ. ನಾವು ಅನ್ಕೊಂಡ ಪ್ಲಾನ್ ಸಕ್ಸಸ್ ಆಯ್ತು. ಇನ್ನು ನಾವಿಲ್ಲಿರೋದು ಅಷ್ಟು ಒಳ್ಳೇದಲ್ಲ. ಮಾಲಿನಿ, ಕೀರ್ತಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಅನಾಮಿಕಾ ಬಾತ್ರೂಮ್ ಟಬ್ ಅಲ್ಲಿ ಕಾಲನ್ನು ಇಟ್ಕೊಂಡು ಕೂತಿರ್ತಾಳೆ. ರಮೇಶ್ ಅನಾಮಿಕಳ ಹತ್ರ ಬರ್ತಾನೆ. ಸಾರಿ ಅನು, ನೀನ್ ಹೇಳಿದ ಹಾಗೆ ಬೆಣ್ಣೆಯಲ್ಲಿ ಉಪ್ಪು ಖಾರ ಸೇರಿದೆ. ಅದು ಖಚಿತವಾಗಿ ಕೀರ್ತಿ ಮಾಲಿನಿ ಮಾಡಿದ ಕೆಲಸನೇ. ಅವರಿಗೆ ತಕ್ಕ ವಿಧದಲ್ಲಿ ನಾನ್ ಬುದ್ಧಿ ಹೇಳ್ತೀನಿ. ಈಗ ನಿನ್ ಕಾಲು ಹೇಗಿದೆ? ನೀರಿನಲ್ಲಿ ಇದೆ ಅಲ್ಲ ಡಾಕ್ಟರ್ ಅವರೇ, ಸ್ವಲ್ಪ ತಣ್ಣಗಿದೆ. ಉರಿ ಪೂರ್ತಿಯಾಗಿ ಕಡಿಮೆ ಆಗುವವರೆಗೂ ಬಾಟಬ್ ಮೇಲೆ ಕೂತ್ಕೊಂಡು ಕಾಲನ್ನು ಹಾಗೆ ನೀರಲ್ಲಿ ಇಟ್ಕೋ ಎಂದು ಹೇಳಿ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅನಾಮಿಕಾ ಬಾಟಬ್ ನಲ್ಲಿ ಕಾಲಿಟ್ಟು ಉರಿ ತಗ್ಗಿಸಿಕೊಳ್ಳುತ್ತಾ ಇರುವಾಗ ಅಲ್ಲಿಗೆ ಅತ್ತೆ ಶಾರದ ಬರುತ್ತಲೇ ವ್ಯಂಗ್ಯವಾಗಿ, ಏನಾಯ್ತು ಮಹಾರಾಣಿಯವರೇ? ಅತ್ತೆಯವರೇ, ಅದು. ಆಗ ಶಾರದ ಕೋಪದಿಂದ, ಯಾರೇ ನಿನ್ಗತ್ತೆ? ನಾನು ನಿನ್ಗತ್ತೆ ಅಲ್ಲ, ನೀನ್ ನನ್ ಸೊಸೆನೂ ಅಲ್ಲ. ನನ್ನ ಮಗನಿಗೆ ಮಾತ್ರನೇ ನೀನ್ ಹೆಂಡತಿ. ನನ್ ದೃಷ್ಟಿನಲ್ಲಿ ಈ ಮನೆಗೆ ಕೆಲಸದವಳು ಅಷ್ಟೇ. ಅನಾಮಿಕಾ ಮೌನವಾಗಿ ತಲೆ ತಗ್ಗಿಸುತ್ತಾಳೆ. ಇಷ್ಟಕ್ಕೂ ನಿನ್ ಹೆಸರು ಹೇಳಲಿಲ್ಲ. ಅನಾಮಿಕಾ ಅತ್ತೆ. ಅಷ್ಟೇ. ಶಾರದ ಕೋಪದಿಂದ ಅನಾಮಿಕಳ ಕೆನ್ನೆ ಮೇಲೆ ಹೊಡಿತಾಳೆ. ಅಚ್ಚು ಬೀಳುತ್ತದೆ. ಅನಾಮಿಕಾ ಕಣ್ಣೀರು ಹಾಕುತ್ತಾಳೆ. ಅತ್ತೆ ಅಲ್ಲ, ಅಮ್ಮನವರು ಅಂತ ಕರಿ. ನೀನ್ ಮುಖಕ್ಕೆ ನನ್ ಮಗ ಬೇಕಾಯ್ತಾ ನಿಂಗೆ? ಡಾಕ್ಟರ್ ಅವರೇ, ನನ್ನನ್ನ ಎಂದು ಅನಾಮಿಕಾ ಏನೋ ಹೇಳಲಿಕ್ಕೆ ಹೋದಾಗ ಶಾರದ ವ್ಯಂಗ್ಯದಿಂದ, ಹೌದು ಮತ್ತೆ, ನೀನು ಅತಿಲೋಕ ಸುಂದ್ರಿ ಅಲ್ವಾ? ನಿನ್ನನ್ನ ಮಿಸ್ ಮಾಡ್ಕೊಂಡ್ರೆ ನನ್ ಡಾಕ್ಟರ್ ಮಗಂಗೆ ಮದುವೆ ಆಗಲ್ಲ ಅಂತ ನಿನ್ನನ್ ಮದುವೆ ಮಾಡ್ಕೊಂಡ. ಮುಖ ನೋಡು, ಮುಖ. ಅನಾಮಿಕಾ ಕಣ್ಣೀರಿನಿಂದ, ಹೇಳಿ ಅಮ್ಮನವ್ರೆ, ಈಗ ನನ್ನೇನ್ ಮಾಡು ಅಂತೀರಾ? ನಿನ್ ಹೆಸರು ಹೇಳಿ ಸಾಯಿ. ಅನಾಮಿಕಾ ಅಮ್ಮನವ್ರೆ. ನೋಡು ಅನಾಮಿಕಾ, ಈ ಮನೇಲಿ ಇಬ್ರು ಹುಡುಗಿರಿದ್ದಾರೆ. ಅವರು ನಮ್ಮ ಮಕ್ಕಳಲ್ಲ, ನಮ್ಮ ಮನೆಗೆ ಬರಬೇಕಾದ ಸೊಸೆಂದ್ರು. ಅನಾಮಿಕಾ ಅಯೋಮಯದಿಂದ ನೋಡ್ತಾ ಇರ್ತಾಳೆ. ಹಾಗೆ ಕೆಂಪು ಮುಖ ಹಾಕೊಂಡು ನೋಡ್ತಾ ಇದೆಯಾಕೆ? ನೀನು ಕೇಳಿದ್ದು ನಿಜಾನೇ. ಮಾಲಿನಿ ಅನ್ನೋ ಹುಡುಗಿ ನನಗೆ ಹಿಡಿಸಿ ಸೊಸೆಯಾಗಿ ಮಾಡ್ಕೋಬೇಕು ಅಂತ ಕರ್ಕೊಂಡಿದ್ದೀನಿ. ಕೀರ್ತಿ ಅನ್ನೋ ಹುಡುಗಿನ ನನ್ ಗಂಡಂಗೆ ಹಿಡಿಸಿ ಸೊಸೆಯಾಗಿ ಮಾಡ್ಕೋಬೇಕು ಅಂತ ಅವ್ರು ಕರ್ಕೊಂಡ್ ಬಂದಿದ್ದಾರೆ. ಅವರನ್ನು ನನ್ನ ಸ್ವಂತ ತಂಗಿಯಾಗಿ ನೋಡ್ಕೋತೀನಿ ಅಮ್ಮನವ್ರೆ. ನೀನ್ ಅವ್ರನ್ನ ನೋಡ್ಕೊಳ್ಳೋದು ಅನ್ನೋದು ಪಕ್ಕದಲ್ಲಿಡು. ನೀನಾಗಿ ನೀನು ಮನೆಯಿಂದ ಹೊರಟೋದ್ರೆ ಚೆನ್ನಾಗಿರುತ್ತೆ. ನಾನು ಓಡಿಸ್ಬೇಕಾಗಿ ಬಂದ್ರೆ ಮಾತ್ರ ಎಲ್ಲಿಯೂ ಕೆಲಸ ಮಾಡೋದಕ್ಕೆ ಆಗದೆ ಇರೋ ಹಾಗೆ ಕೈ ಕಾಲು ಕೆಲಸ ಮಾಡದ ಹಾಗೆ ಮಾಡ್ತೀನಿ. ಆ ಮಾತಿಗೆ ಅನಾಮಿಕಾ ಭಯಪಟ್ಟು ಹೋಗುತ್ತಾಳೆ ತನ್ನಲ್ಲಿ ತಾನು. ಅಂದ್ರೆ ಬೆಣ್ಣೆಯಲ್ಲಿ ಉಪಕಾರ ಸೇರಿಸಿದ್ದು ಅತ್ತೆ ಅನ್ನೋ ಮಾತು. ಆದ್ರೂ ನಾನು ಒಪ್ಪಂದದ ಸೊಸೆ ಅಂತ ಗೊತ್ತಿಲ್ವಲ್ಲ, ಹೇಗೂ ನಾನು ಹಿಡಿಸಿಲ್ಲ, ನಿಜವಾದ ಸೊಸೆನೂ ಅಲ್ಲ. ಈ ದುಃಖನ ನಾನೇಕೆ ಸಹಿಸ್ಬೇಕು? ಈ ಮಾತನ್ನ ನಾನೇಕೆ ಕೇಳ್ಬೇಕು? ಅತ್ತೆ ನಿಸ್ಕೊಂಡ ಅಮ್ಮನಿಗೆ ನಿಜ ಹೇಳಿದ್ರೆ ಅಂದುಕೊಳ್ಳುತ್ತಾ ಒಂದು ಕ್ಷಣದ ಹೊತ್ತು ನಿಲ್ಲುತ್ತಾಳೆ. ಆಗ ಅನಾಮಿಕಂಗೆ ತನಗಿರುವ ದುಡ್ಡಿನ ಸಮಸ್ಯೆ ನೆನಪಿಗೆ ಬರುತ್ತೆ.
ನಿಜ ಹೇಳಿದ್ರೆ ಡಾಕ್ಟರ್ ಅವರು ಕಷ್ಟ ಕೊಡ್ಬೋದು. ಈ ಕಾಲದಲ್ಲಿ ಯಾರನ್ನು ನಂಬುವ ಹಾಗಿಲ್ಲ. ನನ್ ಜಾಗ್ರತೆನಲ್ಲಿ ನಾನಿರೋದು ಬಹಳ ಒಳ್ಳೇದು ಎಂದು ಅಂದುಕೊಳ್ಳುತ್ತಾ ಇರುವಾಗ ಶಾರದಾ ಸೇರ್ಕೊಂಡು ಹೀಗಂತಾಳೆ, ಅನಾಮಿಕಾ ನನ್ ಮಾತಿಗೆ ಭಯಪಡ್ತಾ ಇದೆ ಅಂತ ಅರ್ಥವಾಯ್ತು. ಈಗ ಹೊರಟೋದ್ರೆ ನನ್ ಡಾಕ್ಟರ್ ಮಗ ಬೇಡ ಅಂತ ಅಡ್ಡ ಬರ್ತಾನೆ. ರಾತ್ರಿ ಹೊತ್ತು ಎಲ್ರು ಮಲಗಿದ ಮೇಲೆ ಹೊರಟೋಗು, ಆಗ ನಾನ್ ನಿಂಗೆ ಸಹಾಯ ಮಾಡ್ತೀನಿ, ಏನಂತ್ಯಾ? ಸರಿ ಅಮ್ಮನವ್ರೆ. ಶಾರದಾ ಸಂತೋಷ ಪಡುತ್ತಾ ಏನೋ ಮಾತನಾಡದೆ ಹೊರಟು ಹೋಗುತ್ತಾಳೆ. ಮಾಲಿನಿ, ಕೀರ್ತಿ ಹಾಲ್ನಲ್ಲಿರೋ ಸೋಫಾದಲ್ಲಿ ಕೂತ್ಕೊಂಡು ಅನಾಮಿಕಾ ಪಡ್ತಾ ಇರುವ ಕಷ್ಟದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಬೆಣ್ಣೆಲಿ ಉಪ್ಪು ಖಾರ ಕಲಸಿ ಬಹಳ ಒಳ್ಳೆ ಕೆಲಸ ಮಾಡಿದ್ವಲ್ಲ. ಈ ಏಟಿನಿಂದ ಹೊಸ ಸಸ್ಯ ಭಯಪಟ್ಟು ಹೋಗಿರ್ತಾಳೆ. ನಮಗೆ ಬೇಕಾಗಿದ್ದು ಭಯಪಡೋದಲ್ಲ ಕೀರ್ತಿ, ಮನೆಯಿಂದ ರಾಮ್ ಲೈಫ್ ಇಂದ ಹೊರಟು ಹೋಗೋದು. ಆಗ್ಲೇ ಅಲ್ವಾ ರಾಮ್ ನನ್ನನ್ನ ಮಾಡ್ಕೋತಾನೆ. ಆ ಮಾತಿಗೆ ಕೀರ್ತಿ ಅಯೋಮಯದಿಂದ ನೋಡ್ತಾ, ರಾಮ್ ನಿನ್ನನ್ನ ಮದುವೆ ಮಾಡ್ಕೊಂಡ್ರೆ ಮತ್ತೆ ನನ್ ಪರಿಸ್ಥಿತಿ ಏನು? ನೀನೇ ಆಲೋಚಿಸ್ಬೇಕು ಕೀರ್ತಿ. ರಾಮನಂತವನು, ಒಂದೇ ಬಾಣ, ಒಂದೇ ಸೀತೆ, ಒಂದೇ ಮಾತು ಎಂದು ಅನ್ನುತ್ತಾ ಇರುವಾಗ ಕೀರ್ತಿ ಮಧ್ಯದಲ್ಲಿ ಸೇರ್ಕೊಂಡು, ಆ ಒಂದೇ ಒಂದು ಸೀತೆ ನಾನೇ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಮಾಲಿನಿ. ಆಗ ಮಾಲಿನಿ ಕೋಪದಿಂದ, ಕೀರ್ತಿ ರಾಮ್ನ ವೈಫ್ ನಾನೇ. ನಿನಗೆ ಒಡವೆ ಬೇಕಂದ್ರೆ ಒಡವೆ ತಗೋ, ಇಲ್ಲ ದುಡ್ಡು ಬೇಕು ಅಂದ್ರೆ ದುಡ್ಡು ತಗೋ. ನಾನ್ ಅಡ್ಡ ಹೇಳಲ್ಲ, ಅಡ್ಡ ಕೂಡ ಬರಲ್ಲ. ರಾಮ್ ಮಾತ್ರ ನನ್ನವನು. ನಾನು ಕೂಡ ಅದೇ ಅಂತ ಇದ್ದೀನಿ ಮಾಲಿನಿ, ರಾಮ್ ನನ್ನವನು. ಆ ಒಡವೆ ದುಡ್ಡು ನೀನೇ ಬೇಕಾದ್ರೆ ತಗೊಂಡೋಗು, ನಾನು ನಿನ್ಗೆ ಕೂಡ ಅಡ್ಡಕ್ ಬರಲ್ಲ. ರಾಮ್ ನನ್ನವನು, ನಿನ್ನವನು ಅಲ್ಲ ಮಾಲಿನಿ, ರಾಮ್ ನನ್ನವನು ಎಂದು ಅವರಿಬ್ಬರು ತಮಾಷೆಯಾಗಿ ಶುರುವಾದ ಮಾತನ್ನ ಜಗಳದವರೆಗೂ ತಂದು ನಿಲ್ಲಿಸುತ್ತಾರೆ. ಇಬ್ಬರು ಹೊಡ್ಕೊಳ್ಳುವ ಸ್ಥಾಯಿಗೆ ಬರುತ್ತಾರೆ. ಮಾಲಿನಿ ಕೆನ್ನೆ ಮೇಲೆ ಕೀರ್ತಿ ಹೊಡಿತಾಳೆ, ಕೀರ್ತಿ ಕೆನ್ನೆ ಮೇಲೆ ಮಾಲಿನಿ ಹೊಡಿತಾಳೆ. ಹಾಗೆ ಒಬ್ಬರನ್ನು ಒಬ್ಬರು ಹೊಡ್ಕೋತಾ ಇರ್ತಾರೆ. ಇಬ್ಬರು ಕೆನ್ನೆಗಳ ಮೇಲೆ ಕೈಗಳ ಅಚ್ಚು ಬೀಳುತ್ತೆ. ಕೆನ್ನೆಗಳು ಕೆಂಪಾಗಿ ಉರಿಯುತ್ತಾ ಇರುತ್ತೆ. ನೋವು ಬರುತ್ತೆ. ಹಬ್ಬ ದೌಡೆ ನೋವು ಬರ ಹೊಡೆದಿಲ್ಲೇ. ಅಯ್ಯೋ, ನೆನ್ಕೆನೆ ಮಾತ್ರ ಐಸಲ್ಲಿ ಇಟ್ಟ ಹಾಗೆ ಕೂಲಾಗಿದೆ ಅನ್ಕೊಂಡಿದ್ಯಾ ಮಾಲಿನಿ? ನನ್ಗೂ ನೋವು ಆಗ್ತಾ ಇದೆ. ಆಗಲೇ ರಮೇಶ್ ಬೆಣ್ಣೆ ಪಾತ್ರೆಯನ್ನು ಹಿಡಿದುಕೊಂಡು ಅವರ ಹತ್ರಕ್ಕೆ ಬರ್ತಾನೆ. ಹಲೋ ಮಾಲಿನಿ. ಹಲೋ ಕೀರ್ತಿ. ಹಾಯ್ ರಾಮ್. ಹಲೋ ರಾಮ್ ಎಂದು ಅವರಿಬ್ಬರು ಪಕ್ಕಕ್ಕೆ ತಿರುಗುತ್ತಾರೆ. ರಮೇಶ್ ಸಣ್ಣದಾಗಿ ನಗುತ್ತಾ, ಮಾಲಿನಿ, ಕೀರ್ತಿ, ನಾನು ನಿಮ್ ಜೊತೆ ಪ್ರೇಮದಿಂದ ಮಾತಾಡ್ಬೇಕು ಅಂತ ಬಂದ್ರೆ ಇಬ್ರು ಮುಖ ಯಾಕೆ ಹಾಗೆ ತಿರ್ಸ್ಕೊಂಡಿದ್ದೀರಾ? ನನ್ ಜೊತೆ ಮಾತಾಡೋದು ನಿಮಗೆ ಇಷ್ಟವಿಲ್ವಾ? ಇಬ್ರು ಸಂಭ್ರಮ ಪಡುತ್ತಾ ರಮೇಶನ ಕಡೆ ನೋಡುತ್ತಾರೆ, ಅವನನ್ನು ನೋಡುತ್ತಾರೆ. ರಮೇಶ್ ಅವರನ್ನು ನೋಡಿ, ಅರೇ ನಿಮ್ಮಿಬ್ಬರು ಕೆನ್ನೆಗೇನಾಗಿದೆ? ಪೂರಿ ಹಾಗೆ ಬದಲಾಗಿದೆ. ಮಾಲಿನಿ, ಕೀರ್ತಿ ಒಬ್ಬರ ಮುಖನೊಬ್ಬರು ಕೋಪದಿಂದ ನೋಡ್ಕೋತಾರೆ. ಸರಿ ಸರಿ ಬಿಡಿ, ನಿಮ್ ಮುಖನ ಹಾಗೆ ನೋಡಲಾರ್ದೆ ಹೋಗ್ತಾ ಇದೀನಿ, ಕಣ್ಮುಚ್ಕೊಳ್ಳಿ. ಯಾಕೆ ರಾಮ್? ಯಾಕೆ ಏನು ಅಂತ ಕೇಳಬೇಡಿ, ಮೊದಲು ಕಣ್ಮುಚ್ಕೊಳ್ಳಿ. ಇಬ್ಬರು ಕಣ್ಣು ಮುಚ್ಕೋತಾರೆ. ರಮೇಶ್ ಉಪ್ಪು ಖಾರ ಕಲಿಸಿದ ಬೆಣ್ಣೆಯನ್ನು ಅವರಿಬ್ಬರ ಮುಖಕ್ಕೆ ಹಚ್ಚುತ್ತಾನೆ. ಅಷ್ಟೇ, ಅವರಿಬ್ಬರು ಹಬ್ಬ ಉರಿ, ಅಯ್ಯೋ ಉರಿ. ಏನ್ ಹಚ್ಚಿದೇರಾ? ಏನೂ ಇಲ್ಲ. ಇದುವರೆಗೂ ಅನಾಮಿಕಾ ಹಚ್ಕೊಂಡ ನಂತರ ಮಿಕ್ಕ ಬೆಣ್ಣೆಯನ್ನು ತಂದು ನಿಮ್ಮಿಬ್ಬರಿಗೂ ಹಚ್ಚಿದೆ. ಮಾಲಿನಿ. ವಾಟ್ ರಾಮ್, ಅದ್ರಲ್ಲಿ ಉಪ್ಪು ಖಾರ ಸೇರಿದೆ ಅಲ್ಲ ಎಂದು ಹೇಳಿ ಅಯೋಮಯದಿಂದ ನೋಡ್ತಾಳೆ ಕೀರ್ತಿ. ಮಾಲಿನಿ ಶಾಕ್ ಇಂದ ಇರ್ತಾಳೆ. ಈ ನಿಜಾನ ನಿಮ್ಮ ಹತ್ರ ಹೇಳ್ಸೋದಕ್ಕೆ ನಾನು ಹೀಗೆ ಮಾಡಿದೆ, ಅಷ್ಟೇ ಹೊರತು ನಿಮ್ ಮೇಲಿನ ಪ್ರೇಮದಿಂದಲ್ಲ. ಜಾಗ್ರತೆ, ಇದು ಮತ್ತೆ ರಿಪೀಟ್ ಆದ್ರೆ ಮಾತ್ರ ಇಬ್ಬರನ್ನ ಮನೆಯಿಂದ ಕಳಿಸ್ಬಿಡ್ತೀನಿ. ಅನಾಮಿಕಾ ನನ್ನ ಹೆಂಡತಿ, ನೆನಪಿರ್ಲಿ. ಅವಳಿಗೆ ಏನಾದ್ರೂ ಅಪಕಾರ ಮಾಡ್ಬೇಕು ಅಂತ ನೋಡಿದ್ರೆ ಮಾತ್ರ ನಾನು ಸಹಿಸೋದಿಲ್ಲ ಎಂದು ಕೋಪದಿಂದ ಬೆಣ್ಣೆ ಪಾತ್ರೆಯನ್ನು ಕೆಳಗೆ ಬಿಸಾಕಿ ಹೊರಟು ಹೋಗುತ್ತಾನೆ. ಅದೆಲ್ಲ ಬಾತ್ರೂಮ್ ಬಾಗಿಲ ಹತ್ರ ನಿಂತ ಶಾರದಾ ಗಮನಿಸುತ್ತಾಳೆ. ಮಗನ ಮಾತು ಕೇಳ್ತಾ ಇದ್ರೆ ಅನಾಮಿಕಳನ್ನ ಪ್ರೇಮಿಸಿ ಮದುವೆ ಮಾಡ್ಕೊಂಡ ಹಾಗನ್ಸುತ್ತೆ. ಹೇಗಾದ್ರೂ ಅನಾಮಿಕಳ ಅಡ್ಡವನ್ನು ತೊಲಗಿಸಿ ಮಾಲಿನಿನ ಈ ಮನೆ ಸೊಸೆಯಾಗಿ ಮಾಡ್ಕೋಬೇಕು ಎಂದು ಅಂದುಕೊಂಡು ತಿರುಗಿ ಟಬ್ಬಲ್ಲಿ ಕಾಲಿಟ್ಟುಕೊಂಡ ಅನಾಮಿಕಳ ಹತ್ರಕ್ಕೆ ಬರ್ತಾಳೆ. ಅನಾಮಿಕಾ ಕಣ್ಣು ಮುಚ್ಕೊಂಡಿರ್ತಾಳೆ. ಆಗ ಶಾರದಂಗೆ ಬಾತ್ರೂಮ್ ಅಲ್ಲಿ ಒಂದು ಮೂಲೆಯಲ್ಲಿರುವ ಬಾತ್ರೂಮ್ ಕ್ಲೀನಿಂಗ್ ಲಿಕ್ವಿಡ್ ಕಾಣಿಸುತ್ತೆ. ಈ ಲಿಕ್ವಿಡ್ ಹೋದ್ರೆ ಬಾತ್ರೂಮ್ ಅಲ್ಲಿರುವ ಕ್ರಿಮಿಗಳು ಸತ್ತು ಹೋಗುತ್ತೆ. ಈ ಅನಾಮಿಕಳಿಗೆ ಬಲವಂತವಾಗಿ ಕೊಡ್ಸಿದ್ರೆ ಸತ್ತು ಹೋಗದೆ ಇರ್ತಾಳ. ಕ್ರಿಮಿಗಳು ಗಿಲಗಿಲ ಹೊಡ್ಕೊಂಡು ಸತ್ತೋದ ಹಾಗೆ ಅನಾಮಿಕಾ ಕೂಡ ಒದ್ದಾಡಿ ಸತ್ತು ಹೋಗ್ತಾಳೆ ಎಂದು ಅಂದುಕೊಂಡು ಆ ಲಿಕ್ವಿಡ್ ಹತ್ರ ಬರ್ತಾಳೆ ಶಾರದಾ. ಆ ಲಿಕ್ವಿಡ್ ಅನ್ನ ಕೈಯಲ್ಲಿ ಹಿಡ್ಕೋತಾಳೆ. ಇನ್ನು ಆ ನಂತರ ಏನ್ ನಡೆಯುತ್ತೋ ಮತ್ತೊಂದು ಭಾಗದಲ್ಲಿ ನೋಡೋಣ. 20 kg ಮಾವಿನ ಉಪ್ಪಿನಕಾಯಿಯನ್ನ ತಿನ್ನುವ ಸೊಸೆ. 30 ವರ್ಷದ ರಮೇಶ್ ಒಂದು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಕಂಪನಿಯಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಹಾಗೆ ಬಂದ ಸ್ಯಾಲರಿ ತೆಗೆದುಕೊಂಡು ಬಂದು ತನ್ನ ತಾಯಿ ಶಾರದಾಳಿಗೆ ಕೊಡುತ್ತಾನೆ. ಆ ದುಡ್ಡಿನಿಂದಲೇ ಶಾರದಾ ಮನೆಯನ್ನು ನಡೆಸಿಕೊಂಡು ಹೋಗ್ತಾ ಇರ್ತಾಳೆ. ಇನ್ನು ತಂದೆ ಪ್ರಸಾದ್ ಯಾವ ಕೆಲಸವೂ ಮಾಡದೆ ಊರಿನವರ ಜೊತೆ ಒಂದು ಮರದ ಕೆಳಗೆ ಕೂತ್ಕೊಂಡು ಕೆಲಸಕ್ಕೆ ಬಾರದ ಮಾತು ಆಡ್ತಾ ಇರ್ತಾನೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ದಿನ ಪ್ರಸಾದ್ ಮನೆಯಿಂದ ಹೋಗುತ್ತಾ ಇರುವಾಗ, ಏನು ಅಂದ್ರೆ ಈ ದಿನ ಎಲ್ಲಿಗೂ ಹೋಗ್ಬೇಡಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು.
ಈ ದಿನ ನನಗೆ ಆಗಲ್ಲ ಶಾರದಾ, ಯಾವತ್ತಾದ್ರೂ ಮಾತಾಡೋಣ ಬಿಡು. ನನಗೆ ಕೋಪ ತರಿಸ್ಬೇಡಿ. ಮೊದ್ಲೇ ನನ್ ಬಾಯಿ ಚೆನ್ನಾಗಿಲ್ಲ ಅಂತ ಊರೆಲ್ಲ ಮಹಾ ಕೆಟ್ಟ ಹೆಸರಿದೆ. ಹೇಳಿ ಬಾಯಿ ತೆಗಿಬೇಕಾ? ಮಾತಾಡುವವರೆಗೂ ಇರ್ತೀರಾ? ಪ್ರಸಾದ್ ಭಯಪಡುತ್ತಾನೆ. ಬೇಡ ಶಾರದಾ, ನೀನು ಮಾತಾಡುವವರೆಗೂ ಮನೆಯಲ್ಲೇ ಇರ್ತೀನಿ. ದಯವಿಟ್ಟು ನೀನು ಬಾಯಿ ತೆಗಿಬೇಡ. ನೀನು ಯಾವಾಗ ಹೋಗು ಅಂತ ಹೇಳಿದ್ರು ಅವಾಗ್ಲೇ ಹೋಗ್ತೀನಿ. ನಿಜಕ್ಕೂ ನಿಮಗೂ ಮಗನ ಬಗ್ಗೆ ಏನಾದ್ರೂ ಜವಾಬ್ದಾರಿ ಇದೆಯಾ? ಇದೇ ಶಾರದಾ, ಮದುವೆ ಬಗ್ಗೆನೇ ಅಲ್ವಾ ನೀ ಮಾತಾಡ್ತಾ ಇರೋದು? ಒಂದ್ ಸಂಬಂಧ ನೋಡಿದ್ದೀನಿ. ಆ ಮಾತನ್ನು ಕೇಳಿ ಶಾರದಾ ಸಂತೋಷ ಪಡುತ್ತಾಳೆ. ಯಾರ ಹುಡುಗಿ? ಏನ್ ಮಾಡ್ತಾ ಇದ್ದಾಳೆ? ಎಲ್ಲಿವರೆಗೂ ಓದಿದ್ದಾಳೆ? ನಮ್ಮ ಸೀನಪ್ಪನ ಮೊಮ್ಮಗಳು ಶಾರದಾ. ನೀನು ಬಹಳ ಸಲ ನೋಡಿದ್ದೀಯಾ ಅವಳನ್ನ? ಆ ಹಲ್ಲುಬ್ಬಿ ಪಲ್ಲವಿನ? ಬೇಡ ಬೇಡ, ಆ ಹುಡುಗಿ ಜೊತೆ ನಮ್ಮ ಮಗನ ಮದುವೆ ಬೇಡ. ಸರಿ ಬಿಡು ಶಾರದಾ, ಮತ್ತೊಂದು ಸಂಬಂಧ ನೋಡ್ತೀನಿ. ಇಲ್ಲಿ ನೋಡಿ, ನಮ್ಮವನು ಓದಿದ್ದು ಕಡಿಮೆ, ಸಂಪಾದನೆ ಕೂಡ ಕಡಿಮೆನೆ. ನಾವು ಇರ್ತಾ ಇರುವ ಮನೆ ಕೂಡ ಚಿಕ್ಕದೆ. ಹುಡುಗಿ ಮನೆಯವರು ಕೂಡ ನಮಗೆ ತಕ್ಕ ಹಾಗೆ ಇರಬೇಕು. ಯಾವ ಲೋಪವೂ ಇಲ್ಲದೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುವ ಹಾಗಿದ್ರೆ ಸಾಕು. ಸರಿ ಬಿಡು ಶಾರದಾ, ನಾನ್ ನೋಡ್ಕೋತೀನಲ್ಲ. ಈಗ ನಾನು ಹೋಗ್ಬಹುದಾ? ಹೋಗಿ. ನಮ್ಮ ಅವನಿಗೆ ಹುಡುಗಿ ನೋಡೋದು ಮರಿಬೇಡಿ. ಪ್ರಸಾದ್ ಮನೆಯಿಂದ ಹೊರಟು ಹೋಗುತ್ತಾನೆ. ಶಾರದಾ ಮನೆ ಕೆಲಸ ಮಾಡಿಕೊಳ್ಳುತ್ತಾ ಇರುತ್ತಾಳೆ. ಸುಜಾತ ರಂಗಯ್ಯ ದಂಪತಿಗಳು ನೆಂಟರ ಮದುವೆಗೆ ಹೋಗ್ಬೇಕು ಅಂತ ತಯಾರಾಗ್ತಾ ಇರ್ತಾರೆ. ಬೇಗ ಬನ್ನಿ, ನಮ್ಮ ತಿಂಡಿಪೋತಿ ಹುಡುಗಿ ಮಾವಿನ ತೋಟದಿಂದ ಬರ್ತಾಳೆ. ಸುಜಾತ, ನಮ್ಮ ಹುಡುಗಿನ ಕೂಡ ಮದುವೆ ಕರ್ಕೊಂಡು ಹೋಗೋಣ. ನನ್ ಮಾತು ಕೇಳು. ಅನಾಮಿಕಾ ಮಾವಿನಕಾಯಿಯನ್ನು ತಿನ್ನುತ್ತಾ ಆಗಲೇ ಬಾಗಿಲಿನ ಹತ್ರ ಬರ್ತಾಳೆ. ತಾಯಿ ತಂದೆಯರ ಮಾತು ಕೇಳಿಸುತ್ತೆ. ಬಾಗಿಲ ಹತ್ರನೇ ನಿಲ್ತಾಳೆ. ಏನು ಅಂದ್ರೆ, ನಮ್ಮ ಮಗಳು ಒಬ್ಳು ತಿಂಡಿಪೋತಿ ಅನ್ನೋ ವಿಷಯ ನೀವು ಮರ್ತೋದಾಗಿದೆ. ನಮ್ಮ ಮಗಳು ಮಹಾ ತಿಂಡಿಪೋತಿ ಅಂತ ನಂಗೆ ಗೊತ್ತಿದೆ ಸುಜಾತ. ಆದ್ರೂ ಮದ್ವೆ ಕರ್ಕೊಂಡು ಹೋಗೋಣ ಅಂತ ಇದ್ದೀರಾ? ಹೌದು ಸುಜಾತ, ಖಚಿತವಾಗಿ ಮದುವೆಗೆ ಕರ್ಕೊಂಡು ಹೋಗೋಣ. ಮಗಳಿಲ್ಲದೆ ನಾನು ಮದುವೆಗೆ ಬರೋದೇ ಇಲ್ಲ. ನೀನು ಖಚಿತವಾಗಿ ಮದುವೆಗೆ ಹೋಗ್ಬೇಕು ಅಂದ್ರೆ ಹೋಗು. ನಾನ್ ಬರ್ಬೇಕು ಅಂದ್ರೆ ಮಗಳ ಜೊತೆನೆ ಬರ್ತೀನಿ, ಇಲ್ಲ ಅಂದ್ರೆ ಮನೆ ಹತ್ರನೇ ಇರ್ತೀನಿ. ನಿಮ್ಮೊಬ್ಬರಿಗೆ ಮಗಳ ಮೇಲೆ ಪ್ರೇಮ ಇದೆ ಅನ್ನೋ ಹಾಗೆ ಮಾತಾಡಬೇಡಿ. ನನಗ್ ಕೂಡ ಮಗಳ ಮೇಲೆ ಪ್ರೇಮ ಇದೆ. ನಾನು ಯಾಕೆ ನಮ್ಮ ಮಗಳನ್ನ ಮದುವೆಗೆ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತಾ ಇದ್ದೀನೋ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸಲ ಪ್ರಯತ್ನ ಮಾಡಿ. ಮದುವೆಗೆ ಬಂದವರು ನಮ್ಮ ತಿಂಡಿಪೋತಿ ಮಗಳನ್ನ ನೋಡಿ ಆಡ್ಕೋತಾರೆ ಅಂತ ಅಲ್ವಾ? ಹೌದು ರೀ, ಒಬ್ಬೊಬ್ರು ತಲೆಗೊಂದು ಮಾತಂತ ಇದ್ರೆ ನಾನು ತಟ್ಕೊಳ್ಳಲಾರೆ, ಕಣ್ಣೀರು ಹಾಕಲಾರೆ. ಅದಕ್ಕೆ ನಮ್ಮ ತಿಂಡಿಪೋತಿ ಮಗಳನ್ನ ಮದುವೆಗೆ ಕರ್ಕೊಂಡು ಹೋಗೋದು ಬೇಡ ಅಂತ ಇದ್ದೀನಿ. ಬಾಗಿಲ ಹತ್ರ ಮಾವಿನ ಹಣ್ಣು ತಿಂತಾ ಇರುವ ಅನಾಮಿಕಾ ತನ್ನ ತಾಯಿ ತಂದೆಯರ ಮಾತನ್ನು ಹಚ್ಚಿಕೊಳ್ಳದೆ ಮನೆಯೊಳಗೆ ಬರುತ್ತಾಳೆ. ಸುಜಾತ ಗಂಡ ರಂಗಯ್ಯನನ್ನು ಕೋಪದಿಂದ ನೋಡುತ್ತಾಳೆ. ರಂಗಯ್ಯ ಮೌನದಿಂದ ತಲೆ ತಗ್ಗಿಸುತ್ತಾನೆ. ಯಾಕಮ್ಮ ಅಪ್ಪನ ಹಾಗೆ ನೋಟದಿಂದಲೇ ಭಯಪಡಿಸ್ತಾ ಇದೀಯಾ? ಕೋಪದಿಂದ ಸುಜಾತ ಹೊರಗೆ ಹೋಗುತ್ತಾಳೆ. ಎಲ್ಲಿಗೆ ಹೋಗ್ತಾ ಇದ್ದೀರಪ್ಪ? ನಿನ್ನ ನೆಂಟ್ರ ಮದುವೆಗೆ ತಾಯಿ. ಅಂದ್ರೆ ಇರಿ, ನಾನು 10 ನಿಮಿಷದಲ್ಲೇ ತಯಾರಾಗಿ ಬರ್ತೀನಿ. ಸರಿ ತಾಯಿ, ನಾನು ನಿಮ್ಮಮ್ಮ ಹೊರಗಿರ್ತೀವಿ, ನೀನು ತಯಾರಾಗಿ ಹೊರಗೆ ಬಂದ್ಬಿಡು. ಅಪ್ಪ, ಹೇಗೂ ಹೊರಗೆ ನಿಲ್ತೀವಿ ಅಂತ ಹೇಳ್ತಾ ಇದೀಯಲ್ಲ, ಒಂದು 5,000 ತಗೊಂಡೋಗು. ನನ್ನ ತಿಂಡಿಪೋತಿ ಅಭಿಮಾನಿಗಳಿದ್ದಾರಲ್ಲ, ಅವ್ರು ಕೇಳಿದ್ದು ಕೊಟ್ಟು ಕಳ್ಸಿ. ಹಾಗೆ ತಾಯಿ, ನೀನು ಅಷ್ಟೆಲ್ಲ ತಿಂದ್ರು ಏನ್ ತಿಂದ್ರು ಸಂತೋಷವಾಗಿ ಇರ್ಬೇಕು, ಅದೇ ನಾನು ಕೋರ್ಕೊಳ್ಳೋದು. ಹೀಗೆ ಬಂದು ಹಾಗೆ ಹೋಗುವ ದುಡ್ಡಿನ ಬಗ್ಗೆ ನಾನು ಆಲೋಚಿಸಲ್ಲಮ್ಮ. ನಂಗೆ ಗೊತ್ತಪ್ಪ, ನಮ್ಮ ಅಪ್ಪಂಗೆ ಏನಂದ್ರು ನನ್ ಮೇಲೆ ಎಲ್ಲದು. ರಂಗಯ್ಯ ಸಂತೋಷ ಪಡ್ತಾ ದುಡ್ಡು ತಗೊಂಡು ಹೊರಗಿರುವ ಸುಜಾತಳ ಹತ್ರ ಬರ್ತಾನೆ. ಸುಜಾತ ಕೋಪದಿಂದ ನೋಡ್ತಾಳೆ. ಇನ್ನು ಕೋಪ ಹೋಗಿಲ್ವ ಸುಜಾತ? ತಿಂಡಿಪೋತಿ ಅನಾಮಿಕಳ ಅಭಿಮಾನಿಗಳು ಕಮಲ, ವೀರಯ್ಯ, ಗೋಪಯ್ಯ 3 ಬರುತ್ತಾರೆ. ನೆಂಟ್ರ ಮದ್ವೆಗಾಗಿ ತಗೊಂಡ ದುಡ್ಡನ್ನ ಹೀಗೆ ಮಗಳ ಅಭಿಮಾನಿಗಳಿಗಾಗಿ ಹಂಚ್ತಾ ಇದ್ದೀರಾ ಅನ್ನೋ ಮಾತು. ಮೊದ್ಲು ಅವರಿಗೆ ದುಡ್ಡು ಕೊಟ್ಟು ಕಳ್ಸು ಸುಜಾತ. ಆಮೇಲೆ ಏನಾದ್ರೂ ಇದ್ರೆ ನಾವು ಮಾತಾಡ್ಕೊಳ್ಳೋಣ, ಬೇಕಿದ್ರೆ ಹೊಡೆದಾಡ್ಕೊಳ್ಳೋಣ. ಬಂದ 3 ಆ ಮಾತನ್ನು ಕೇಳಿ ಮುಸಿ ಮುಸಿ ನಗುತ್ತಾರೆ. ನನ್ನ ಹತ್ರ 20 kg ಮಾವಿನ ಹಣ್ಣು ತಿಂದ್ಲು, KG 100 ರೂಪಾಯಿ. ಸುಜಾತ ದುಡ್ಡು ಕೊಡುತ್ತಾಳೆ. ಕಮಲ ಹೊರಟು ಹೋಗುತ್ತಾಳೆ. ನನ್ನ ಹತ್ರ 20 ಡಜನ್ ತಾಟಿನಿಂಗು ತಿಂದ್ಲು, ಡಜನ್ ತಾಟಿನಿಂಗು 100 ರೂಪಾಯಿ. ಸುಜಾತ ದುಡ್ಡು ಕೊಡುತ್ತಾಳೆ. ಗೋಪಯ್ಯ ದುಡ್ಡು ತಗೊಂಡು ಹೊರಟು ಹೋಗುತ್ತಾನೆ. ರಂಗಯ್ಯ ನನ್ನ ಹತ್ರ 20 kg ನೇರಳೆ ಹಣ್ಣು ತಿಂದ್ಲು, ನೇರಳೆ ಹಣ್ಣು KG 150 ರೂಪಾಯಿಗೆ ಮಾರ್ತಾ ಇದ್ದೀನಿ. ಸುಜಾತ ದುಡ್ಡು ಕೊಡುತ್ತಾಳೆ. ವೀರಯ್ಯ ಮನೆಯಿಂದ ಹೊರಟು ಹೋಗುತ್ತಾನೆ. ಸುಜಾತ ರಂಗಯ್ಯರು ಖರ್ಚು ಮಾಡಿದ 5,000 ಬಗ್ಗೆ ಜಗಳವಾಡುತ್ತಾ ಇದ್ದರೆ ಅನಾಮಿಕಾ ಅಂದವಾಗಿ ತಯಾರಾಗಿ ಹೊರಗೆ ಬರುತ್ತಾಳೆ. ಮಗಳನ್ನು ಹಾಗೆ ನೋಡಿ ಅವರಿಬ್ಬರು ಬಹಳ ಸಂತೋಷ ಪಡುತ್ತಾರೆ. ಇನ್ನು ತಪ್ಪಲ್ಲ ಎಂದು ಮದುವೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮದುವೆಯವರು ಮಾಡಿದ ಅಡಿಗೆಯನ್ನು ಒಂದು ಟೆಂಟ್ ಕೆಳಗೆ ಕೂತ್ಕೊಂಡು ಅನಾಮಿಕಾ ತಿಂತಾ ಇರ್ತಾಳೆ. ಇಬ್ಬರು ಅಡಿಗೆಯವರು ಬಡಿಸ್ತಾ ಇರ್ತಾರೆ. ಸುಜಾತ ರಂಗಯ್ಯರ ಜೊತೆ ಆ ಮದುವೆಗೆ ಬಂದ ಶಾರದಾ ದಂಪತಿಗಳು ಕೂಡ ಆಶ್ಚರ್ಯದಿಂದ ತಿಂಡಿಪೋತಿ ಅನಾಮಿಕಳನ್ನ ನೋಡ್ತಾ ಇರ್ತಾರೆ. ಆ ಹುಡುಗಿನ ನೋಡಿ, ಏನೋ ಬರದ ಜಾಗದಿಂದ ಬಂದ ಹುಡುಗಿ ಹಾಗೆ ಹೇಗ್ ತಿಂತಾ ಇದ್ದಾಳೋ, ಯಾರ ಮನೆಗೆ ಸೊಸೆಯಾಗಿ ಹೋಗ್ತಾಳೋ ಏನೋ, ಆ ಮನೆ ನಾಶನವೇ. ನಮ್ಗೇನಕ್ಕೆ ಶಾರದಾ, ನಾವು ಬಂದ ಮದುವೆ ಆಗಿ ಹೋಯ್ತು, ಮನೆಗೆ ಹೋಗೋಣ ಬಾ. ಶಾರದಾ ದಂಪತಿಗಳು ಹೊರಟು ಹೋಗುತ್ತಾರೆ. 1 ತಿಂಗಳ ನಂತರ ಅನಾಮಿಕಾ ರಮೇಶರಿಗೆ ಮದುವೆ ನೋಟ ನಡೆಯುತ್ತದೆ. ಶಾರದಾ ದಂಪತಿಗಳು ಅನಾಮಿಕಳನ್ನು ನೋಡಿ ಶಾಕ್ ಆಗುತ್ತಾರೆ. ಏನು ಅಂದ್ರೆ, ಈ ಹುಡುಗಿನ ಗುರ್ತಿಡಿದ್ರಾ?
ಆ ಮಧ್ಯ ಒಂದು ಮದುವೆಯಲ್ಲಿ ಒಬ್ಬಳೇ ಕೂತ್ಕೊಂಡು 20 kg ಅನ್ನ ತಿಂದ್ಲು. ಆ ಹುಡುಗಿ ಈ ಹುಡುಗಿನೇ ಅಲ್ವಾ? ಹೌದು ರೀ, ಈ ಸಂಬಂಧ ನಮಗ್ ಬೇಡ. ಹಾಗ ಅನ್ಬೇಡ ಶಾರದಾ, ನಮ್ಮ ಮಗನಿಗಾಗಿ ನಾವು ಎಷ್ಟೋ ಸಂಬಂಧ ನೋಡಿದ್ವಿ. ಪ್ರತಿಯೊಂದು ಹುಡುಗಿಯು ನಮ್ಮವನು ಮಾಡ್ತಾ ಇರುವ ಜಾಬ್ ಹಿಡಿಸಿಲ್ಲ ಅಂತ ಹೇಳ್ತಾ ಇರೋ ವಿಷಯ ನಿಂಗೆ ನೆನಪಿದೆ ಅಲ್ವಾ? ಅಂದ್ರೆ ಈಗ ಏನ್ ಮಾಡೋಣ ಅಂತೀರಾ? ಈ ಹುಡುಗಿಗೆ ನಮ್ಮ ಮಗಂಗೂ ಮದುವೆ ಮಾಡೋಣ ಶಾರದಾ. ಹೀಗೆ ಇದ್ರೆ ನಮ್ಮ ಅವನಿಗೆ ಮದುವೆ ವಯಸ್ಸು ದಾಟಿ ಹೋಗುತ್ತೆ. ಈಗಾಗಲೇ ಬಹಳ ಸಂಬಂಧ ನೋಡಿದ್ದೀವಿ. ಸರಿ ಬಿಡಿ, ನೀವು ಹೇಳಿದ ಹಾಗೇನೆ ಈ ಹುಡುಗಿಗೂ ರಮೇಶಂಗೂ ಮದುವೆ ಮಾಡೋಣ. ಒಳ್ಳೆ ದಿನ ನೋಡಿ ರಮೇಶಂಗೂ ಅನಾಮಿಕಂಗೂ ಮದುವೆ ನಡೆಸುತ್ತಾರೆ. ಅನಾಮಿಕಾ ಸಂಸಾರಕ್ಕೆ ಬರುತ್ತಾಳೆ. ತನ್ನ ಮನೆಗೆ ಬಂದ ಸೊಸೆ ಅನಾಮಿಕಾ ಮಹಾ ತಿಂಡಿಪೋತಿ ಎಂದು ಶಾರದಾ ಕಿಚನ್ಗೆ ಬೀಗ ಹಾಕುತ್ತಾಳೆ. ಅದು ಪ್ರಸಾದ್ ನೋಡ್ತಾನೆ. ಏನ್ ಶಾರದಾ ಇದು, ಯಾಕೆ ಹಾಗೆ ಕಿಚನ್ಗೆ ಬೀಗ ಹಾಕ್ತಾ ಇದೆಯಾ ಎಂದು ಕೇಳುತ್ತಾ ಇರುವಾಗ ಆ ಸೊಸೆ ಅನಾಮಿಕಾ ಬಾಗಿಲ ಹತ್ರಕ್ಕೆ ಬಂದು ನಿಂತು ಬಿಡುತ್ತಾಳೆ. ನಮ್ಮ ತಿಂಡಿಪೋತಿ ಸೊಸೆಗೆ ಭಯಪಟ್ಕೊಂಡು ಬೀಗ ಹಾಕ್ತಾ ಇದ್ದೀನಿ ರೀ. ನಮ್ಮ ಮನೆಯಲ್ಲಿ ಹೊಸದಾಗಿ ಹಾಕಿದ 10 kg ಮಾವಿನಕಾಯಿ ಉಪ್ಪಿನಕಾಯಿ ಇದೆ. ನಾವಿಲ್ದಿದ್ದಾಗ ಸೊಸೆ ನೋಡಿ ಅದಕ್ಕೆ ಮುಂಜಾಗ್ರತೆಯಾಗಿ ಕಿಚನ್ಗೆ ಬೀಗ ಹಾಕ್ತಾ ಇದ್ದೀನಿ. ಬೀಗದಕ್ಕೆ ನನ್ನ ಹತ್ರನೇ ಇಟ್ಕೋತೀನಿ. ಆಗ ಸೊಸೆ ನಮ್ಮ ಕಂಟ್ರೋಲ್ ಅಲ್ಲಿ ಇರ್ತಾಳೆ. ಅನಾಮಿಕಾ ಮಾತನ್ನು ಕೇಳಿ ತನ್ನಲ್ಲಿ ತಾನು, ಅತ್ತಿ ನಾನು ಹೇಗೆ ಬಾಲಿಂದ ಹೊಡಿತೀನಿ ನೋಡಿ ಎಂದು ಅನಾಮಿಕಾ ಒಳಗಡೆಗೆ ಬರುತ್ತಾಳೆ. ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅತ್ತೆ, ನೀವು ಭಯಪಟ್ಟ ಹಾಗೆ ನಾನು ಯಾವ್ದಂದ್ರೆ ಅದು ತಿನ್ನಲ್ಲ. ಒಂದು ವೇಳೆ ಏನಾದ್ರೂ ತಿನ್ಬೇಕು ಅಂದ್ರು 20 kg ಇದ್ರೆ ತಿಂತೀನಿ, ಇಲ್ಲ ಅಂದ್ರೆ ತಿನ್ನಲ್ಲ. ಅದಕ್ಕೆ ಅಂತ ನೀವು ನನ್ನ ತಿಂಡಿ ಬಗ್ಗೆ ಭಯಪಡೋದು ಅಗತ್ಯವಿಲ್ಲ. ನೀನ್ ಹೇಳೋದು ನಿಜಾನ ಸೊಸೆ? ಹೌದು ಅತ್ತೆ, ಏನೇನಾದ್ರೂ 20 kg ಇದ್ರೆ ತಿಂತೀನಿ, ಇಲ್ಲ ಅಂದ್ರೆ ತಿನ್ನಲ್ಲ. ನಮ್ಮ ಮನೆ ಹತ್ರ ನನ್ನ ಬಗ್ಗೆ ತಿಳಿದ ನಮ್ಮಮ್ಮ 20ಕ್ಕಿಂತ ಕಡಿಮೆಯಾಗಿ ಅಡುಗೆ ಮಾಡ್ತಾ ಇದ್ಲು. ಹಾಗೆ ನನ್ನ ತಿಂಡಿ ಕಂಟ್ರೋಲ್ ಅಲ್ಲೇ ಇತ್ತು. ಈಗ ನೀವು ಅದೇ ಮಾಡ್ತಾ ಇದ್ದೀರಾ. ನನಗೆ ಬಹಳ ಸಂತೋಷವಾಗಿದೆ ಅತ್ತೆ. ಶಾರದಾ ಸಂತೋಷ ಪಡುತ್ತಾಳೆ. ಕಿಚನ್ಗಿರುವ ಬೀಗ ತೆಗೆಯುತ್ತಾಳೆ. ಅದನ್ನು ನೋಡಿ ಅನಾಮಿಕಾ ಸಂತೋಷ ಪಡುತ್ತಾಳೆ. 1 ಗಂಟೆಯ ನಂತರ ಶಾರದಾ ಪ್ರಸಾದರು ಹೊರಗೆ ಹೋಗುತ್ತಾರೆ. ಇದೇ ಒಳ್ಳೆಯ ಸಮಯ ಎಂದುಕೊಂಡ ಅನಾಮಿಕಾ ಕ್ಷಣ ಕೂಡ ತಡ ಮಾಡದೆ 20 kg ಅನ್ನ ಮಾಡ್ಕೋತಾಳೆ. ಅನಾಮಿಕಾ ಉಪ್ಪಿನಕಾಯಿ ಜಾಡಿನ ಹೊರಗೆ ತೆಗೆಯುತ್ತಾಳೆ. ಮನೆಯಲ್ಲಿ ಒಂದು ದೊಡ್ಡ ಚಾಪೆ ಹಾಕುತ್ತಾಳೆ. 20 kg ಅನ್ನನೂ ಹಾಕುತ್ತಾಳೆ. ಆ ನಂತರ ಮಾವಿನಕಾಯಿ ಉಪ್ಪಿನಕಾಯಿ ಹಾಕುತ್ತಾಳೆ. ದೊಡ್ಡ ಸೌಟಿನಿಂದ ಎರಡನ್ನು ಕಲಸುತ್ತಾಳೆ. 20 kg ಉಪ್ಪಿನಕಾಯಿ ಅನ್ನವನ್ನ ರೆಡಿ ಮಾಡ್ಕೊಂಡು ತಿಂತಾ ಇರ್ತಾಳೆ. ಹೊರಗೆ ಹೋದ ಶಾರದಾ ದಂಪತಿಗಳು ಮನೆಗೆ ತಿರುಗಿ ಬರುತ್ತಾರೆ. 20 kg ಮಾವಿನಕಾಯಿ ಉಪ್ಪಿನಕಾಯಿ ಅನ್ನವನ್ನು ತಿಂತಾ ಇರುವ ಸೊಸೆಯನ್ನು ನೋಡಿ ಶಾರದಾ ಪ್ರಸಾದ್ ಇಬ್ಬರು ನೋಡ್ತಾರೆ. ಇಬ್ಬರು ನೋಡಿದ ಕಡೆ ಅಲ್ಲೇನೆ ಕುಸಿದು ಬೀಳುತ್ತಾರೆ. ಅನಾಮಿಕಾ ಮಾತ್ರ ಸಂತೋಷದಿಂದ ಹಾಯಾಗಿ 20 kg ಉಪ್ಪಿನಕಾಯಿ ಅನ್ನವನ್ನ ತಿಂತಾ ಇರ್ತಾಳೆ. ನಿಮ್ಗೆ ತಿಳಿದವರಲ್ಲಿ ಕೂಡ ಹೀಗೆ ಯಾರಾದರೂ ತಿಂಡಿಪೋತಿ ಇದ್ದಾರಾ? ಒಂದು ವೇಳೆ ಇದ್ರೆ ಅವರಿಗೆ ನಮ್ಮ ಅನಾಮಿಕಳ ಕಥೆಯನ್ನು ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.